ಪಕ್ಷಿಗಳ ಊರಿನಲ್ಲಿ ಎಲ್ರೂ ಅಡಿಗೆಯವರೇ. ಅದೊಂದು ಭಾನುವಾರದ ದಿನ. ಆಕಾಶದಲ್ಲಿ ಸೂರ್ಯ ಪ್ರಕಾಶವಾಗಿದ್ದ. ಹೀಗಿರುವಾಗ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಕೈಯಲ್ಲಿ ಮೈಕ್ ಹಿಡ್ಕೊಂಡು ಊರಿನ ಮಧ್ಯದಲ್ಲಿ ನಿಂತ್ಕೊಂಡಿತ್ತು. ಆವಾಗ ಊರಿನ ಪಕ್ಷಿಗಳಾದ ಟುನಿ, ಚೋಟು, ಚಿಚ್ಚು, ಲೂಸಿ, ಕುಹು, ಅವರ ಮಕ್ಕಳು ಎಲ್ರೂ ಕೂಡ ಅಲ್ಲಿ ನಿಂತ್ಕೊಂಡಿದ್ರು. ಆವಾಗ ಮೈಕ್ ಹಿಡ್ಕೊಂಡು ಮಹಿ ಗಂಭೀರದಿಂದ, ಆನಂದಪುರದ ಪಕ್ಷಿಗಳೇ ಎಲ್ರೂ ಕೇಳಿ, ನಮ್ಮ ಊರಿನಲ್ಲಿರುವ ಪಕ್ಷಿಗಳು ಎಲ್ರೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಅವರ ಟ್ಯಾಲೆಂಟನ್ನ ಹೊರ ಪ್ರಪಂಚಕ್ಕೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನೊಂದು ಕಾಂಪಿಟೇಷನ್ ಇಡ್ತಾ ಇದ್ದೀನಿ. ಆ ಕಾಂಪಿಟೇಷನಲ್ಲಿ ಭಾಗವಹಿಸಿ ಎಲ್ರೂ ಚೆನ್ನಾಗಿ ಅಡಿಗೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅದನ್ನು ಕೇಳಿದ ಚಿಚುಕಾಗೆ, ಏನೋ ಕಾಂಪಿಟೇಷನಾ? ಅದಕ್ಕೇನಾದ್ರೂ ಗಿಫ್ಟ್ ಕೊಡ್ತೀರಾ? ಹಣ ಕೊಡ್ತೀರಾ? ಹಾ, ಇದೇ ಚಿಚು, ಅವರಿಗೆ ಗೋಲ್ಡನ್ ಶೆಫ್ ಅನ್ನುವ ಅವಾರ್ಡ್, ಹಾಗೇನೆ 5,000 ರೂಪಾಯಿ ಗಿಫ್ಟ್ ಕೊಡ್ತೀವಿ. 5,000ನಾ? ಹಾಗಾದ್ರೆ ನಾನೇ ಆ ಗಿಫ್ಟ್ನ ತಗೊಳ್ತೀನಿ. ನನಗಿಂತ ಒಳ್ಳೆ ಅಡಿಗೆ ಮಾಡೋರು ಯಾರಿದ್ದಾರೆ? ನಾನು ಅಡಿಗೆ ಮಾಡೋದನ್ನ ಎಲ್ರು ತಿಂದ್ರೆ ತುಂಬಾ ಸಂತೋಷ ಪಡ್ತಾರೆ. ಹೌದು ಚಿಚ್ಚು ಆಂಟಿ, ಸಂತೋಷ ಪಡ್ತಾರೆ. ಪಾಪ, ನೀವು ಮಾಡಿದ ಅಡಿಗೆ ತಿಂದಿಲ್ಲ ಅಂದ್ರೆ ಸಂತೋಷ ಪಡ್ತಾರೆ. ಯಾಕಂದ್ರೆ ಅದನ್ನ ತಿನ್ನಕ್ಕಾಗಲ್ಲ. ನೀವು ಕಲ್ಲು ತರ ಮಾಡಿಕೊಡ್ತೀರಾ ಅಲ್ವಾ? ಹಾಗಂತ ಬುಜ್ಜಿ ಹೇಳಿದಕ್ಕೆ ಚಿಚುಕಾಗಿ ಬುಜ್ಜಿನ ನೋಡಿ ತುಂಬಾ ಕೋಪದಿಂದ, ಬಾಯಿ ಮುಚ್ಚು ಬುಜ್ಜಿ, ನನ್ನ ಬಗ್ಗೆ ನಿನ್ಗೇನು ಗೊತ್ತು ಅಂತ. ನೀನ್ ಬೇಕಾದ್ರೆ ನೋಡು, ನಾನು ಸೂಪರ್ ಆಗಿ ಅಡಿಗೆ ಮಾಡ್ತೀನಿ. ಮಾಡ್ತೀರಾ? ನನಗೆ ಗೊತ್ತಿಲ್ವಾ ಅದು? ಸರಿ ಸರಿ, ಜಗಳ ಏನ್ ಬೇಡ. ಎಲ್ರು ನಾಳೆ 10 ಗಂಟೆಗೆ ಮೈದಾನಕ್ಕೆ ಬಂದ್ಬಿಡಿ. ಅಲ್ಲಿ ಎಲ್ಲರ ಕಣ್ಮುಂದ್ಗಡೆನೆ ಅಡಿಗೆ ಮಾಡ್ಬೇಕು. ಯಾರು ಮನೆಯಿಂದ ಅಡಿಗೆ ಮಾಡಿ ತಗೊಂಡ್ ಬರಬಾರ್ದು. ಆಮೇಲೆ ಅವರು ಕಾಂಪಿಟೇಷನ್ ಇಂದ ದೂರ ಆಗ್ತಾರೆ. ಆವಾಗ ಚಿಚುಕಾಗೆ, ಏನೋ ಮನೇಲಿ ಅಡಿಗೆ ಮಾಡಬಾರ್ದಾ? ಅಲ್ಲೇ ಯಾಕೆ ಅಡಿಗೆ ಮಾಡಬೇಕು? ನನಗೆ ಸ್ಟವ್ ನನ್ನ ಮನೇಲಿದೆ, ಅದೇ ಕಂಫರ್ಟಬಲು. ಪರವಾಗಿಲ್ಲ ಚಿಚ್ಚು, ಅಲ್ಲಿ ನಮಗೆ ಸೌದೆ ಒಲೆ ಕೊಡ್ತಾರೆ, ಅದರಲ್ಲೇ ಮಾಡ್ಬೋದು. ನಿನ್ನ ಟ್ಯಾಲೆಂಟ್ಗೆ ನೀನು ಅಲ್ಲೇ ತುಂಬ ಚೆನ್ನಾಗಿ ಅಡಿಗೆ ಮಾಡ್ತೀಯ, ನನಗೆ ಗೊತ್ತು. ಆವಾಗ ಚಿಚುಕಾಗೇನು ಹೆಮ್ಮೆಯಿಂದ, ನಿಜಾನೇ, ನನ್ನ ಟ್ಯಾಲೆಂಟ್ಗೆ ಎಲ್ಲಿ ಬೇಕಾದರೂ ಅಡಿಗೆ ಮಾಡ್ತೀನಿ, ಚೆನ್ನಾಗಿನೇ ಇರುತ್ತೆ. ಸರಿ, ಪರವಾಗಿಲ್ಲ. ನಾಳೆ ಎಷ್ಟು ಗಂಟೆಗೆ? 10 ಗಂಟೆಗೆ ತಾನೇ? ಆದಿನ ರಾತ್ರಿ ಎಲ್ಲರೂ ನಿದ್ರೆ ಮಾಡ್ತಾ ಇದ್ರು. ಆದರೆ ಚಿಚುಕಾಗಿಗೆ ನಿದ್ರೆ ಬರಲೇ ಇಲ್ಲ. ಚಿಚುಕಾಗೆ ಹಾಗೆ ಹೀಗೆ ಸುತ್ತಾಡ್ಕೊಂಡು ಚಿನ್ನನ ಎಬ್ಸಿ, ಚಿನ್ನು ಎದ್ದೇಳೋ, ನನ್ನ ಹತ್ರ ಒಂದು ಐಡಿಯಾ ಇದೆ. ಆವಾಗ ಚಿನ್ನು ಮಲ್ಕೊಂಡೆ, ಏನಮ್ಮ, ಏನು ಐಡಿಯಾ? ನಿನಗೆ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ತಾನೇ? ಅದೆಲ್ಲ ಆವಾಗ. ಇವಾಗ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ನನ್ನ ಹತ್ರ ಒಂದು ಮ್ಯಾಜಿಕ್ ಮಸಾಲಾನೂ ಇದೆ. ಆ ಮ್ಯಾಜಿಕ್ ಮಸಾಲಾನ ಹಾಕಿ ಮಾಡಿದ್ರೆ ಆಹಾರ ತುಂಬ ಚೆನ್ನಾಗಿ ಬರುತ್ತೆ ಕಣೋ. ಏನು ಮ್ಯಾಜಿಕ್ ಮಸಾಲ ಅದು? ಅದು ಪಕ್ಕದೂರಲ್ಲಿರುವ ಸ್ವಾಮೀಜಿ ಹತ್ರ ಹೋಗಿ ತಗೊಂಡು ಬಂದೆ. ಅವ್ರು ಕೊಟ್ಟಿದ್ದಾರೆ. ಆ ಮ್ಯಾಜಿಕ್ ಮಸಾಲಾನ ಹಾಕಿದ್ರೆ ಆ ಆಹಾರ ತುಂಬ ಚೆನ್ನಾಗಿರುತ್ತೆ ಅಂತೆ. ಜಡ್ಜಸ್ ಎಲ್ರಿಗೂ ಆ ಆಹಾರ ತುಂಬ ಇಷ್ಟ ಆಗುತ್ತೆ ಅಂತೆ. ಹಾಗಂತ ಹೇಳಿ ಮ್ಯಾಜಿಕ್ ಮಸಾಲಾನ ಹೊರಗಡೆ ತೆಗೆದ್ಲು ಚಿಚು. ಅದರಲ್ಲಿ ಮ್ಯಾಜಿಕ್ ಪೌಡರ್ ಜಸ್ಟ್ ಸ್ಪ್ರಿಂಕಲ್ ಆ್ಯಂಡ್ ವಿನ್ ಅಂತ ಬರ್ದಿತ್ತು. ಅಮ್ಮ, ಇದೇನು ಮ್ಯಾಜಿಕ್ ಪೌಡರು? ಕಲರು ಒಳ್ಳೇದಲ್ಲ ಅಲ್ಲ? ಹಾಗೆಲ್ಲ ಏನಿಲ್ಲ ಕಣೋ, ನಾಳೆ ಇದನ್ನಿಟ್ಟು ಏನು ಮಾಡ್ತೀನಿ ಅಂತ ನೋಡು. ಮರುದಿನ ಬೆಳಗ್ಗೆ ಮಧ್ಯಾಹ್ನದ ಸಮಯ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ಮೈದಾನದಲ್ಲಿ ಕೂಡಿದ್ರು. ತುನಿಗುಬ್ಬಚ್ಚಿ, ಚೌಟಿಗಿಳಿ, ಲೂಸಿ ಪಾರಿವಾಳ, ಚಿಚುಕಾಗೆ ಎಲ್ಲರೂ ಕೂಡ ಕಾಂಪಿಟಿಷನ್ಗೆ ಬಂದಿದ್ರು. ಅದರಲ್ಲಿ ಚಿಚುಕಾಗೆ ತಲೆಗೆ ಹೆಲ್ಮೆಟ್ನ ಹಾಕೊಂಡಿದ್ಲು. ಏನ್ ಚಿಚು, ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ಯಾ? ಅಂದ್ರೆ ನಾನು ಅಡುಗೆ ಮಾಡುವಾಗ ಇಲ್ಲಿ ಸಾಂಬಾರ್ ಕುದಿವಾಗ ನನ್ನ ಮುಖದ ಮೇಲೆ ಬಂದು ಬೀಳ್ಬಾರ್ದಲ್ವಾ? ಅದಕ್ಕೋಸ್ಕರ, ಒಂದು ಸೇಫ್ಟಿಗೋಸ್ಕರ. ಸರಿ ಸರಿ, ಸ್ಟಾರ್ಟ್. ಹಾಗಂತ ಮಹಿಹದ್ದು ಹೇಳಿದ ತಕ್ಷಣ ತುನಿಗುಬ್ಬಚ್ಚಿ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋಕ್ಕೆ ಏರ್ಪಾಡುಗಳನ್ನ ಮಾಡ್ತಿದ್ಲು. ಲೂಸಿ ಪಾರಿವಾಳ ಸ್ವೀಟ್ ಕಾರ್ನ್ ಸೂಪ್ ಮಾಡ್ತಾ ಇದ್ಲು. ಕುಹುಬಾತು ವೆಜಿಟೇಬಲ್ ಸ್ಯಾಲೆಡ್ ಮಾಡ್ತಾ ಇದ್ಲು. ಹಾಗೇನೆ ಚೋಟು ಫ್ರೂಟ್ ಕಸ್ಟರ್ಡ್ ಮಾಡ್ತಾ ಇದ್ಲು. ಇನ್ನೊಂದು ಪಕ್ಕ ಚಿಚುಕಾಗೆ ಅವಳು ಅಡಿಗೆ ಮಾಡುವ ಪಾತ್ರೆಗೆ ಅರಿಶಿನ, ಕುಂಕುಮ ಎಲ್ಲಾನು ಇಟ್ಬಿಟ್ಟು ಅವಳು ಪೂಜೆ ಮಾಡಿದ್ಲು. ಮಾಯಾ ಮಸಾಲ ನಮಃ, ನನ್ನನ್ನ ಗೆಲ್ಸಮ್ಮ, ನಾನು ಈ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕೋ ಹಾಗಂತ ಬೇಡ್ಕೊಂಡ್ಲು ಚಿಚು. ಅವಳ ಪಾತ್ರೆಯಲ್ಲಿ ಸಂತೆಯಿಂದ ತಗೊಂಡ್ ಬಂದ ಬದನೆಕಾಯಿನ ಕಟ್ ಮಾಡದೆ ಹಾಕಿದ್ಲು. ಹಾಗೇನೆ ಈರುಳ್ಳಿನ ಸಿಪ್ಪೆ ತೆಗೆದೆ ಹಾಕಿದ್ಲು. ಅಮ್ಮ, ಬದನೆಕಾಯಿ ಕಟ್ ಮಾಡಿಲ್ಲ, ಈರುಳ್ಳಿನ ಸಿಪ್ಪೆ ಸಮೇತ ಹಾಕಿದೀಯಾ? ಹೌದ್ ಕಣೋ, ಬದನೆಕಾಯಿನ ಹಾಗೇನೆ ಹಾಕ್ಬೇಕು. ಈರುಳ್ಳಿ ಸಿಪ್ಪೆಯಲ್ಲೇ ತುಂಬಾ ಬಲ ಇರೋದು, ನಿನಗದು ಗೊತ್ತಿಲ್ಲ ಕಣೋ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಯಾರು ನೋಡದೇ ಇರುವ ಸಮಯ ಆ ಮ್ಯಾಜಿಕ್ ಮಸಾಲೆನ ತೆಗೆದ್ಲು. ಯಾರಿಗೂ ಗೊತ್ತಿಲ್ಲದೆ ಆ ಮ್ಯಾಜಿಕ್ ಮಸಾಲೆನ ಆ ಸಾರಲ್ಲಿ ಅವಳು ಫುಲ್ಲಾಗಿ ಹಾಕಿದ್ಲು. ಇವಾಗ ನೋಡು ಹೇಗ್ ಬರುತ್ತೆ ಈ ಸಾರು ಅಂತ ಹಾಗಂತ ಹೇಳಿದ್ಲು ಚಿಚುಕಾಗೆ. ಅವಳು ಪಾತ್ರೆಗೆ ಮುಚ್ಚಳ ಹಾಕಿ ಬೆಂಕಿ ಜಾಸ್ತಿ ಇಟ್ಟು ಆ ಪಾತ್ರೆನ ಹಿಡ್ಕೊಂಡು ಶೇಕ್ ಮಾಡ್ತಾ ಇದ್ಲು. ಶೇಕ್ವೆಲ್, ಆವಾಗ್ಲೇ ಸಾರು ಚೆನ್ನಾಗಿ ಬರೋದು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಇಲ್ಲಿ ಆಹಾರದ ಪರಿಮಳ ಬರ್ತಾ ಇತ್ತು. ತುನಿಯ ವೆಜಿಟೇಬಲ್ ಬಿರಿಯಾನಿ ಪರಿಮಳ ತುಂಬಾ ಸೂಪರ್ ಆಗಿತ್ತು.
ಲೂಸಿಯ ಸೂಪ್ ಪರಿಮಳನೂ ಚೆನ್ನಾಗಿತ್ತು. ಆದ್ರೆ ಚಿಚುಕಾಗೆಯ ಅಡಿಗೆ ಮಾಡ್ತಾ ಇದ್ದ ಪಾತ್ರೆಯಲ್ಲಿ ಏನೋ ಸೌಂಡ್ ಬರ್ತಾ ಇತ್ತು. ಏನೋ ಇದು, ಏನೋ ಸೌಂಡ್ ಬರ್ತಾ ಇದೆ. ಮುಚ್ಚಳ ಬೇರೆ ಯಾಕೋ ಅಲ್ಲಾಡ್ತಾ ಇದೆ. ಅಮ್ಮ, ಇದ್ರೊಳಗಡೆ ಬಾಂಬ್ ಇದೆಯಾ? ಪಾತ್ರೆನೇ ಅಲ್ಲಾಡ್ತಾ ಇದೆ ಅಮ್ಮ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಇದ್ದಕ್ಕಿದ್ದಂತೆ ಪಾತ್ರೆಯ ಮುಚ್ಚಳೆ ಹಾರ್ಕೊಂಡು ಹೋಗಿ ಬಿತ್ತು. ಅದರೊಳಗಡೆಯಿಂದ ಗುಲಾಬಿ ಬಣ್ಣದಲ್ಲಿ ಯಾವುದೋ ಒಂದು ಹೊಗೆ ಬರ್ತಾ ಇತ್ತು. ಅರೆ, ಇದೇನಿದು? ಗುಲಾಬಿ ಬಣ್ಣದ ಹೊಗೆ, ಕೆಮ್ಮು ಕೆಮ್ಮು ಬರ್ತಾ ಇದೆ. ಏನಿದು? ಆವಾಗ ಟುನಿ ಕೆಮ್ಮುತ್ತಾ, ಇದು ಸಾಧಾರಣ ಹೊಗೆ ಅಲ್ಲ, ಏನೋ ಸ್ಟ್ರಾಬೆರಿ ಸ್ಮೆಲ್ ಬರ್ತಾ ಇದೆ, ತುಂಬಾ ಘಾಟಾಗಿದೆ. ಹೌದೌದು ಚಿಚು, ಏನ್ ಮಾಡ್ತಿದ್ಯಾ? ಆ ಹೊಗೆನ ಯಾರೆಲ್ಲ ಶ್ವಾಸಿಸಿದ್ರೋ ಅವ್ರಿಗೆ ನಗು ಬರ್ತಾ ಇತ್ತು. ಅದು ಲಾಫಿಂಗ್ ಗ್ಯಾಸ್ ತರ ಇತ್ತು. ಏನಿದು, ನನಗೆ ಯಾಕೆ ಈ ರೀತಿ ನಗು ಬರ್ತಾ ಇದೆ? ನಾನು ಯಾಕೆ ನಗಾಡ್ತಾ ಇದ್ದೀನಿ? ಏನ್ ವಾಸನೆ ಇದು ಚಿಚು? ಏನ್ ಮಾಡ್ತಿದೀಯಾ? ಹಾಗೆ ಮೈದಾನದಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಪಾಪ ತುಂಬಾ ಜೋರಾಗಿ ನಗಾಡ್ತಾ ಇದ್ರು. ಅವ್ರಿಗೆ ಬಾಯಿ ನೋವಾಗ್ತಾ ಇತ್ತು, ಕೆಲವರಿಗೆ ಹೊಟ್ಟೆ ನೋವಾಗ್ತಾ ಇತ್ತು. ಚಿಚುಕಾಗೆಗೂ ಕೂಡ ನಗು ಬರ್ತಾ ಇತ್ತು. ಎಲ್ರೂ ನಗಾಡ್ತಾ ಇದ್ದಾರೆ ಅಂದ್ರೆ ಎಲ್ರಿಗೂ ವಾಸನೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಈ ಸ್ಪರ್ಧೆಯಲ್ಲಿ ಗೆಲ್ಲೋದು ನಾನೇ. ನಾವು ಅಡಿಗೆ ಸ್ಪರ್ಧೆಗೆ ಬಂದಿದೀವಾ ಇಲ್ಲ ಕಾಮಿಡಿ ಶೋಗೆ ಬಂದಿದೀವಾ ಅಮ್ಮ? ಯಾಕಮ್ಮ ನಗು ಬರ್ತಾ ಇದೆ? ಆ ಮೈದಾನದಲ್ಲಿ ಕುಹುಬಾತು ಮಾತ್ರ ಮಾಸ್ಕ್ ಇಟ್ಕೊಂಡಿದ್ಲು. ಅವಳು ಮಾಸ್ಕ್ ಹಾಕೊಂಡಿದ್ರಿಂದ ಅವಳಿಗೆ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ. ಅವಳು ತಕ್ಷಣ ಬಂದು ಚಿಚುಕಾಗೆಯ ಉರಿತಾ ಇದ್ದ ಒಲೆನ ಆರಿಸಿದ್ಲು. ಸ್ವಲ್ಪ ಸಮಯದಲ್ಲೇ ಹೊಗೆನೆ ನಿಂತಾಯ್ತು. ಎಲ್ರೂ ಕೂಡ ಸರಿಯಾದ್ರು. ಹೊಗೆ ಕಡಿಮೆ ಆದ್ಮೇಲೆ ಎಲ್ರೂ ನಗೋದನ್ನ ನಿಲ್ಸಿ ತುಂಬಾನು ಸುಸ್ತಾಗಿ ಸೊಂಟದಲ್ಲಿ ಕೈ ಇಟ್ಟು ಕೂತ್ಕೊಂಡಿದ್ರು. ಮಹಿಹದ್ದು ತುಂಬಾನೇ ಟೆನ್ಷನ್ ಆಗಿ, ಚಿಚು ಏನ್ ಮಾಡ್ತಾ ಇದೆಯಾ ನೀನು? ನಮ್ಮೆಲ್ರಿಗೂ ನಗಾಡಿ ನಗಾಡಿ ಹೊಟ್ಟೆ ತುಂಬಾ ನೋವಾಗ್ತಾ ಇದೆ. ನಮ್ಮನ್ನ ಸಾಯಿಸ್ಬೇಕಂತ ನೋಡ್ತಾ ಇದೀಯಾ? ಅಯ್ಯೋ ಇಲ್ಲ ಮಹಿಯವ್ರೆ, ಅದು ಬಾಬಾಜಿ ಕೊಟ್ಟ ಒಂದು ಮ್ಯಾಜಿಕ್ ಪೌಡರು. ಅದು ಯಾಕೆ ಈ ರೀತಿ ಆಯ್ತೋ ನನಗೆ ಗೊತ್ತಿಲ್ಲ. ಕುಹುಬಾತು ಚಿಚು ಪಾತ್ರೆಯಲ್ಲಿ ಏನಿದೆ ಅಂತ ನೋಡಿದ್ಲು. ಆವಾಗ ಅದರಲ್ಲಿ ಒಂದು ರಬ್ಬರ್ ಪೀಸು ಸೀದೋಗಿತ್ತು. ಅರೆ, ಇದು ಕಲರ್ ಹುಡಿ ಮ್ಯಾಜಿಕ್ ಶೋ ಅಲ್ಲಿ ಉಪಯೋಗ ಮಾಡೋದು. ಇದನ್ನ ಯಾಕೆ ಹಾಕಿ ಅಡಿಗೆ ಮಾಡಿದೆ ಚಿಚು? ಇದನ್ನ ಯಾರಾದ್ರೂ ತಿಂದ್ರೆ ಆಮೇಲೆ ಅವ್ರ ಪ್ರಾಣಕ್ಕೇನೆ ಅಪಾಯ ಆಗ್ತಿತ್ತೇನೋ. ಆವಾಗ ಚಿಚುಕಾಗೆ, ಅಯ್ಯೋ ಹೌದಾ, ಈ ವಿಷಯ ನನಗೆ ಗೊತ್ತಿಲ್ಲ. ಬಾಬಾಜಿ ಕೊಟ್ರು ಅಂತ ತಗೊಂಡ್ ಬಂದೆ. ನನ್ನ 5,000 ಹೋಯ್ತು, ನನ್ನ 100 ರೂಪಾಯಿನೂ ಹೋಯ್ತು. ಅದಕ್ಕೆ ಹೇಳೋದು ಚಿಚು, ನೀನು ಅಡ್ಡ ದಾರಿಯಲ್ಲಿ ಹೋಗ್ಬಾರ್ದು. ಯಾವಾಗ್ಲೂ ಸ್ಟ್ರೈಟ್ ಆಗಿರೋ ದಾರಿಯಲ್ಲಿ ಹೋಗು. ಅಡಿಗೆ ಮಾಡೋದನ್ನ ಸ್ವಲ್ಪ ಪ್ರೀತಿಯಿಂದ ಮಾಡಿ ನೋಡು. ಕೊನೆಗೆ ಮಹಿಹದ್ದು ಮೈಕ್ ಇಟ್ಕೊಂಡು, ಇವತ್ತು ನಡೆದ ಕಾಮಿಡಿ ಶೋನ ಬಿಟ್ರೆ ಇವತ್ತು ಸ್ಪರ್ಧೆ ತುಂಬಾ ಚೆನ್ನಾಗಿ ನಡೀತು. ಈ ಸ್ಪರ್ಧೆಯಲ್ಲಿ ದಮ್ ವೆಜಿಟೇಬಲ್ ಬಿರಿಯಾನಿ ಮಾಡಿದ ಟುನಿಗುಬ್ಬಚ್ಚಿಗೆ ಫಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ. ಅವಳಿಗೆನೆ ಗೋಲ್ಡನ್ ಚೆಫ್ ಅವಾರ್ಡು. ಎಲ್ರು ಜೋರಾಗಿ ಕೈ ತಟ್ಟಿದ್ರು. ಟುನಿಗೆ ಅವಾರ್ಡ್ನು ಕೊಟ್ರು. ಎರಡನೇದು, ನಮ್ಮೆಲ್ಲರನ್ನ ಹೊಟ್ಟೆ ಹಿಡ್ಕೊಂಡು ನಗಾಡೋ ತರ ಮಾಡಿದ ಚಿಚುಕಾಗಿಗೆ ಲಾಫಿಂಗ್ ಶೆಫ್ ಅನ್ನುವ ಅವಾರ್ಡ್ ಕೊಡ್ತಾ ಇದ್ದೀನಿ. ಅದಕ್ಕೆ ಅವಳಿಗೆ ಗಿಫ್ಟ್ ಏನ್ ಗೊತ್ತಾ? ಅವಳು ಮಾಡಿದ ಸಾರನ ಅವಳೇ ತಿನ್ಬೇಕು. ಅಯ್ಯಯ್ಯೋ, ಅದನ್ನ ನಾನ್ ತಿಂದ್ರೆ ಆಮೇಲೆ ಇನ್ನೂ ನಗಾಡ್ಬೇಕಾಗುತ್ತೆ. ಈಗಾಗ್ಲೇ ನನಗೆ ಹೊಟ್ಟೆ ಎಲ್ಲ ತುಂಬಾ ನೋವಾಗ್ತಾ ಇದೆ. ಎಲ್ರೂ ಅದನ್ನ ಕೇಳಿ ನಗಾಡಿದ್ರು. ಆಮೇಲೆ ಟುನಿ ಅವಳು ಮಾಡಿದ ವೆಜ್ ಬಿರಿಯಾನಿನ ಎಲ್ರಿಗೋಸ್ಕರನೂ ಹಾಕಿ ಕೊಟ್ಲು. ಟೋನಿ, ಈ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯಾವ ಸ್ವಾಮೀಜಿ ಕೊಟ್ಟ ಮಸಾಲೆನ ನೀನು ಹಾಕ್ತೆ? ಯಾವ ಸ್ವಾಮೀಜಿ ಕೊಟ್ಟ ಮಸಾಲೆನ ನಾನು ಹಾಕ್ಲಿಲ್ಲ. ಪ್ರೀತಿಯಿಂದ ತಾಳ್ಮೆಯಿಂದ ಮಾಡಿದೆ, ಅದಕ್ಕೆ ಇಷ್ಟು ಚೆನ್ನಾಗಿದೆ. ಪ್ರೀತಿ ತಾಳ್ಮೆ ಎಲ್ಲ ಮಾರ್ಕೆಟಲ್ಲಿ ಸಿಗಲ್ಲ ಅಲ್ವಾ? ನೀನು ನನಗೆ ಅಡುಗೆ ಮಾಡೋಕ್ಕೆ ಟ್ಯೂಷನ್ ತೆಗಿತೀಯಾ? ಫೀಸ್ ಎಷ್ಟು ಬೇಕೋ? ಫೀಸ್ ಬೇಡ, ನೀನ್ ಬಾ, ನಾನು ಕಲಿಸ್ಕೊಡ್ತೀನಿ. ಹಾಗೆ ಆ ದಿನ ಎಲ್ರೂ ಕೂಡ ಟುನಿಗುಬ್ಬಚ್ಚಿ ಮಾಡಿಕೊಟ್ಟಿದ್ದ ಆ ವೆಜಿಟೇಬಲ್ ಬಿರಿಯಾನಿನ ಸಂತೋಷವಾಗಿ ತಿಂದ್ರು. ಚಿಚುಕಾಗಿಗೂ ಆ ದಿನ ಅವಳು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯಿತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಾವು ಅಡ್ಡದಾರಿಯಲ್ಲಿ ಹೋದ್ರೆ ಯಾವಾಗ್ಲೂ ಗೆಲ್ಲಕ್ಕಾಗಲ್ಲ. ಅಡಿಗೆ ಮಾಡುವಾಗ ಸ್ವಲ್ಪ ಪ್ರೀತಿಯಿಂದ ಮಾಡಿದ್ರೆ ಆಹಾರ ತುಂಬಾ ಚೆನ್ನಾಗಿರುತ್ತೆ. ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾನೇ ಜಾಸ್ತಿ ಇತ್ತು. ಆ ಚಳಿ ತಡ್ಕೊಳಕ್ಕಾಗದೆ ಪಕ್ಷಿಗಳೆಲ್ಲರೂ ಕಷ್ಟಪಡ್ತಾ ಇದ್ರು. ಆವಾಗ ಚಿಚುಕಾಗಿ ಅವಳ ಮನೆ ಮುಂದ್ಗಡೆ ಒಂದು ದೊಡ್ಡ ಬ್ಯಾನರ್ನ ಕಟ್ಟಿದ್ಲು. ಅದರಲ್ಲಿ ಚಿಚೂಸ್ ಗ್ರ್ಯಾಂಡ್ ಆಫರ್, ಚಿಕನ್ ಬಿರಿಯಾನಿ ಜಸ್ಟ್ 1 ರೂಪೀಸ್ ಅಂತ ಬರ್ದಿತ್ತು. ಹೀಗಿರುವಾಗ ಅವಳ ಪಕ್ಕದಲ್ಲಿ ಅವಳ ಮಗ ಚಿನ್ನು ಚಳಿಯಲ್ಲಿ ನಡುಗುತ್ತಾ, ಅಮ್ಮ, ನಿನಗೇನಾದ್ರೂ ಹುಚ್ಚ? 1 ರೂಪಾಯಿಗೆ ಹೋಗಿ ಬಿರಿಯಾನಿ ಕೊಡ್ತಾ ಇದೆಯಲ್ಲ, 1 ರೂಪಾಯಿಗೆ ಅಕ್ಕಿ ಆದ್ರೂ ಬರುತ್ತಮ್ಮ? ಚಿಚುಕಾಗೆ ಸ್ಟೈಲ್ ಆಗಿ ಅವಳ ಕನ್ನಡಕನ ಸರಿ ಮಾಡ್ಕೊಂಡು, ಶೋ ಚಿನ್ನು, ಸುಮ್ನೆ ಇರೋ. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ದೊಡ್ಡ ದೊಡ್ಡ ಮಾಲುಗಳಲ್ಲಿ ಇದೇ ರೀತಿ ಬಿಸ್ನೆಸ್ ಮಾಡೋದು. ಜನರನ್ನ 1 ರೂಪಾಯಿ ಬಿರಿಯಾನಿ ಅಂತ ಕರೆಸ್ಕೊಳ್ಳೋದು, ಆಮೇಲೆ ಬೇರೆ ಏನಾದ್ರೂ ಸ್ಪೆಷಲ್ ಆಗಿ ಕೊಟ್ಟು ಅದಕ್ಕೆ ಬಿಲ್ ಮಾಡೋದು. ಸ್ಪೆಷಲಾ? ಏನಮ್ಮ ಸ್ಪೆಷಲು?
ಅದು ನಿನಗೆ ಬೇಕಾಗಿಲ್ಲ. ನಿನಗೆ ಮೈಕ್ ಕೊಡ್ತೀನಿ. ಬನ್ನಿ ಅಮ್ಮ, ಬನ್ನಿ, ಬನ್ನಿ ಅಯ್ಯ, ಬನ್ನಿ, ₹1 ಬಿಸಿ ಬಿಸಿ ಬಿರಿಯಾನಿ ಅಂತ ಅನೌನ್ಸ್ ಮಾಡು. ಸ್ವಲ್ಪ ಸಮಯದಲ್ಲೇ ಈ ವಿಷಯ ಊರಲ್ಲಿದ್ದ ಎಲ್ರಿಗೂ ಕೂಡ ತಿಳಿಯಿತು. ಆದ್ರಿಂದ ಎಲ್ರೂ ತುಂಬಾನೇ ಆಸೆಯಿಂದ ಅಂದ್ರೆ ಮಹಿಹದ್ದು, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ, ಚೋಟುಗಿಳಿ, ಬುಜ್ಜಿ, ಬನ್ನು ಎಲ್ರೂ ಅಲ್ಲಿಗೆ ಬಂದ್ರು. ಆವಾಗ ಬುಜ್ಜಿ ಸಂತೋಷದಿಂದ, ಅತ್ತೆ, ಬಿರಿಯಾನಿ ನಿಜವಾಗ್ಲೂ ₹1 ಅಥವಾ ಪ್ಲೇಟ್ ಕೆಳಗೆ ಏನಾದ್ರೂ ದೊಡ್ಡ ಕಲ್ನ ಏನಾದ್ರೂ ಇಟ್ಟಿದ್ದೀರಾ? ಛೇ ಬುಜ್ಜಿ, ನನ್ನ ಹೋಗಿ ನೀನು ಸಂದೇಹ ಪಡ್ಬೋದಾ? ಇದು 100% ಚಿಕನ್ ಬಿರಿಯಾನಿ, ಪ್ಯೂರ್ ಬಿರಿಯಾನಿ. ಬೇಕಂದ್ರೆ ತಿಂದು ಟೇಸ್ಟ್ ನೋಡು. ಚಿಚುಕಾಗೆ ನಿಜವಾಗ್ಲೂ ಒಂದು ಚಿಕ್ಕ ಪಾತ್ರೆಯಲ್ಲಿ ಬಿರಿಯಾನಿ ತಗೊಂಡ್ ಬಂದ್ ಕೊಟ್ಲು. ವಾಸನೆ ತುಂಬಾ ಚೆನ್ನಾಗಿತ್ತು. ಇದರ ವಾಸನೆ ತುಂಬಾ ಚೆನ್ನಾಗಿದೆ. ನನಗೊಂದು ಪ್ಲೇಟ್ ಕೊಡು, ತಗೋ, ₹1 ಹಣ. ಇರಿ ಮಗಿಯವ್ರೆ, ಅರ್ಜೆಂಟ್ ಮಾಡ್ಬೇಡಿ. ಆಫರಲ್ಲಿ ಒಂದು ಕಂಡೀಷನ್ ಇದೆ. ಕಂಡೀಷನಾ? ಮತ್ತೆ ಆರಂಭಿಸ್ಬಿಟ್ಟ? ಏನದು ಕಂಡೀಷನ್? ಬಿರಿಯಾನಿಯ ಬೆಲೆ ₹1 ಮಾತ್ರ. ಆದ್ರೆ ಬಿರಿಯಾನಿ ತಿನ್ಬೇಕಂದ್ರೆ ಪ್ಲೇಟ್ ತಗೋಬೇಕು. ಒಂದ್ ಪ್ಲೇಟ್ ಬೆಲೆ ₹100. ಎಲ್ರೂ ಆಶ್ಚರ್ಯದಿಂದ, ಏನು, ಪ್ಲೇಟಿಗೆ ₹100? ಮತ್ತೆ ಬಿರಿಯಾನಿನ ಕೈಯಲ್ಲಿ ಹಾಕೊಂಡು ತಿನ್ನಕ್ಕಾಗುತ್ತಾ? ನನ್ ಜೊತೆ ಇರೋದು ರಾಯಲ್ ಪ್ಲೇಟ್. ಈ ಬಿರಿಯಾನಿನ ರಾಯಲ್ ಪ್ಲೇಟಲ್ಲಿ ತಿಂದ್ರೇನೆ ಅದರ ರುಚಿ ಗಮ್ಮತ್ತಾಗಿರೋದು. ಸೊ ಬಿರಿಯಾನಿ ₹1, ಪ್ಲೇಟಿಗೆ ₹100, ಟೋಟಲ್ ₹101. ಪ್ಲೇಟ್ನ ನಾವೇ ತರ್ತೀವಿ. ಅದೆಲ್ಲ ಆಗೋದಿಲ್ಲ. ಪ್ಲೇಟ್ನ ಬೇರೆ ಕಡೆಯಿಂದ ತಂದ್ರೆ ನನ್ನ ಹೋಟೆಲಲ್ಲಿ ಊಟ ಇಲ್ಲ. ನೋಡ್ದ ಬುಜ್ಜಿ, ₹1 ಹಿಂದೆ ಇಷ್ಟು ದೊಡ್ಡ ಕತೆ ಇದೆ. ಇದು ಬಿಸ್ನೆಸ್ ಅಲ್ಲ, ಕಳ್ಳತನ. ಅಮ್ಮ, ಪರವಾಗಿಲ್ಲಮ್ಮ, ಇದರ ವಾಸನೆ ತುಂಬಾ ಚೆನ್ನಾಗಿದೆ. ಅದರಿಂದ ನನಗ್ ಬೇಕು, ನಂಗೆ ಹಸಿವಾಗ್ತಾ ಇದೆ. ಚಿಚ್ಚು ಅತ್ತೆ, ನನಗೆ ಒಂದ್ ಪ್ಲೇಟು ಬಿರಿಯಾನಿ ಕೊಡಿ, ತುಂಬಾ ಹಸಿವಾಗ್ತಿದೆ. ಗುಡ್ ಗರ್ಲ್ ಬುಜ್ಜಿ, ಬಾ ಬುಜ್ಜಿ, ತಗೋ ಒಂದ್ ಪ್ಲೇಟ್ ಬಿರಿಯಾನಿ. ಚಿಚು ಒಂದು ಪ್ಲಾಸ್ಟಿಕ್ ಪ್ಲೇಟಲ್ಲಿ ಬಿರಿಯಾನಿನ ಹಾಕಿಕೊಟ್ಲು. ಬುಜ್ಜಿ ಅದನ್ನ ತಿನ್ನಕ್ಕೆ ಶುರು ಮಾಡಿದ್ಲು. ಅತ್ತೆ, ಈ ಬಿರಿಯಾನಿ ಚೆನ್ನಾಗಿದೆ, ಆದ್ರೆ ಈ ಬಿರಿಯಾನಿಯಲ್ಲಿ ಮಾಂಸ ಇಲ್ಲ, ಅನ್ನ ಮಾತ್ರ ಇದೆ. ಅಯ್ಯೋ ಬುಜ್ಜಿ, ಇದು ₹1 ಬಿರಿಯಾನಿ ಅಲ್ವಾ? ಅದರಿಂದ ಇದರಲ್ಲಿ ರೈಸ್ ಮಾತ್ರ. ನಿನಗೆ ಪೀಸ್ ಬೇಕಂದ್ರೆ ₹50 ಎಕ್ಸ್ಟ್ರಾ ಕೊಡ್ಬೇಕು. ಆವಾಗ ಮಾತ್ರ ಲೆಗ್ ಪೀಸ್ ಕೊಡಕ್ಕಾಗದು. ಪೀಸಿಗೆ ₹50? ಮೊದಲು ಚಿಕನ್ ಬಿರಿಯಾನಿ ಅಂತ ತಾನೇ ಹೇಳಿದ್ದು ನೀವು? ಹೌದು, ಬಿರಿಯಾನಿಗೆ ಚಿಕನ್ ಬಿರಿಯಾನಿ ಫ್ಲೇವರ್ ಕೊಟ್ಟಿದ್ದೀನಿ, ಅದರಿಂದ ಚಿಕನ್ ಬಿರಿಯಾನಿ ಅಂತಾನೆ ಹೇಳಕ್ಕಾಗೋದು. ಇವಾಗ ಪೀಸ್ ಬೇಕಂದ್ರೆ ಅಮೌಂಟ್ ಕೊಡ್ಬೇಕು. ಚಿಚ್ಚು, ನೀನ್ ಮಾಡೋದು ದೊಡ್ಡ ಮೋಸ. ರೈಸಿಗೆ ₹1, ಪ್ಲೇಟಿಗೆ ₹100, ಚಿಕನಿಗೆ ₹50, ಟೋಟಲ್ ಆಗಿ ₹150. ₹100ಗೆ ಬೇರೆ ಹೋಟೆಲಲ್ಲಿ ಒಂದ್ ಪ್ಲೇಟ್ ಚಿಕನ್ ಬಿರಿಯಾನಿ ಸಿಗುತ್ತೆ. ಇಲ್ಲಿ ನೋಡಿ ಮಗಿಯವ್ರೆ, ನನ್ನ ಕೈಯಲ್ಲಿ ಅಡುಗೆ ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ. ಬೇಕಂದ್ರೆ ತಿನ್ನಿ, ಬೇಡದಿದ್ರೆ ಹೋಗಿ. ಕ್ಯೂ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೋಡಿ. ನಿಜಾನೇ, ಅವ್ರ ಹಿಂದ್ಗಡೆ ಸುಮಾರು ಜನ ಕ್ಯೂ ಅಲ್ಲಿ ಕಾಯ್ತಾ ಇದ್ರು. ಬೇರೆ ದಾರಿನೋ ಇಲ್ದೆ, ಹಸುವು ತಾಳಕ್ಕಾಗದೆ ಎಲ್ರೂ ಕೂಡ ಚಿಚುಕಾಗೆ ಹಾಕಿದ ರೂಲ್ಗೆ ಸರಿ ಅಂತ ಒಪ್ಕೊಂಡ್ರು. ಎಲ್ರೂ ಬಿರಿಯಾನಿ ತಿಂತಾ ಇದ್ದಾಗ ಚಿಚುಕಾಗೆ ಕ್ಯಾಶ್ ಕೌಂಟರ್ ಅಲ್ಲಿ ಕೂತ್ಕೊಂಡು ಕ್ಯಾಶ್ನ ರಿಸೀವ್ ಮಾಡ್ಕೊಳ್ತಾ ಇದ್ಲು. ಚಿನ್ನು ಎಲ್ರಿಗೂ ಸರ್ವ್ ಮಾಡ್ತಿದ್ದ. ಅಯ್ಯೋ ಚಿಚ್ಚು, ಬಿರಿಯಾನಿ ಖಾರವಾಗಿದೆ, ಕುಡಿಲಿಕ್ಕೆ ಒಂದ್ ಗ್ಲಾಸ್ ನೀರ್ ಕೊಡು. ಅಯ್ಯೋ ಒಟ್ಟು ನೀರಿಗೆ ₹20, ಬಿಸಿನೀರ್ ಬೇಕಂದ್ರೆ ₹30. ಯಾಕೆಂದ್ರೆ ಚಳಿಗಾಲ ಅಲ್ವಾ? ಏನು, ನೀರ್ನ ಕೂಡ ಮಾರಾಟ ಮಾಡ್ತಾ ಇದೀಯ? ನಿನಗೆ ನರಕದಲ್ಲಿ ಕೂಡ ಜಾಗನೇ ಇರಲ್ಲ ಚಿಚ್ಚು. ನನ್ನ ನರಕ ಎಲ್ಲ ಆಮೇಲೆ ನೋಡ್ಬೋದು, ಮೊದ್ಲು ನೀರ್ ಬೇಕಂದ್ರೆ ₹20 ಕೊಡು. ಬೇರೆ ದಾರಿ ಇಲ್ದೆ ಹಣ ಕೊಟ್ಟು ಎಲ್ರೂ ವಾಟರ್ ಬಾಟಲ್ ತಗೊಂಡು ಕುಡಿದ್ರು. ಚಿಚುಕಾಗೆ ವ್ಯಾಪಾರ ಆ ದಿನ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಚಿಚು ತುಂಬಾನು ಹ್ಯಾಪಿಯಾಗಿದ್ಲು. ಆ ದಿನ ಸಂಜೆ ಸಮಯ ಚಿಚು ಮಾಡಿದ ಬಿರಿಯಾನಿ ಎಲ್ಲಾನು ಖಾಲಿ ಆಯ್ತು. ಆದ್ರೆ ಕಸ್ಟಮರ್ಸ್ ಇನ್ನೂ ವೇಟ್ ಮಾಡ್ತಾನೆ ಇದ್ರು. ಅಮ್ಮ, ಬಿರಿಯಾನಿ ಖಾಲಿ ಆಗಿದೆ, ಪಾತ್ರೆ ಎಲ್ಲ ಖಾಲಿ ಖಾಲಿ. ಅಯ್ಯಯ್ಯೋ, ಖಾಲಿ ಆಯ್ತಾ? ಇನ್ನು 11 ಕಸ್ಟಮರ್ ಇದ್ದಾರೆ. ಇವ್ರನ್ನ ಕಳಿಸ್ಬಿಟ್ರೆ ₹1,100 ಲಾಸ್ ಆಗುತ್ತೆ. ಏನಾದ್ರೂ ಒಂದು ಮಾಡ್ಲೇಬೇಕು. ಚಿಚುಕಾಗೆ ಅಡಿಗೆ ಮನೆಗೆ ಹೋದ್ಲು. ನೆನ್ನೆ ಮಾಡಿದ ಅನ್ನ ಸ್ವಲ್ಪ ಮಿಗ್ಲಿತ್ತು. ಪಕ್ಕದಲ್ಲಿ ಸ್ವಲ್ಪ ಮಸಾಲೆ ಹುಡಿನೂ ಇತ್ತು. ಐಡಿಯಾ, ಈ ಮಸಾಲೆಗೆ ಈ ವೈಟ್ ರೈಸ್ನ ಮಿಕ್ಸ್ ಮಾಡಿ ಸ್ವಲ್ಪ ಗರಂ ಮಸಾಲೆ ಹಾಕಿದ್ರೆ ಇದು ಕೂಡ ಬಿರಿಯಾನಿ ರುಚಿಯಾಗುತ್ತೆ. ಇದನ್ನ ಬಿಸಿ ಮಾಡಿದ್ರೆ ಯಾರಿಂದ ಕಂಡಿಡಿಯಲು ಸಾಧ್ಯ? ಚಿಚು ಫಾಸ್ಟ್ ಆಗಿ ಆ ಹಳೆಯ ಅನ್ನದಲ್ಲಿ ಆ ಮಸಾಲೆ ಹುಡಿ ಹಾಕಿ ಬೆರೆಸಿದ್ಲು. ಇಲ್ಲಿ ನೋಡಿ ಕಸ್ಟಮರ್, ನಿಮಗೆ ಒಂದು ಗುಡ್ ನ್ಯೂಸ್. ಚಿಕನ್ ಬಿರಿಯಾನಿ ಖಾಲಿ ಆಗಿದೆ. ಇವಾಗ ವೆಜಿಟೇಬಲ್ ಬಿರಿಯಾನಿ ಇದೆ. ಇದಕ್ಕೇನೆ ರೇಟ್ ಜಾಸ್ತಿ. ಇದರ ಬೆಲೆ ₹200. ನಿಮಗೆ ಆಫರ್ ರೇಟಲ್ಲಿ ₹100ಗೆ ಕೊಡ್ತೀನಿ, ಬೇಕಾ? ಎಲ್ರೂ ಹಸಿವಲ್ಲಿ ಇದ್ದಿದ್ರಿಂದ ಆ ಮಸಾಲೆ ಅನ್ನನ ಕೂಡ ಬಿರಿಯಾನಿ ಅಂತ ಹೇಳಿ ತಿಂತಾ ಇದ್ರು. ರಾತ್ರಿ 9 ಗಂಟೆ ಸಮಯ. ಎಲ್ರೂ ಊಟ ಮಾಡಿ ಮನೆಗೆ ಹೋದ್ರು. ಚಿಚುಕಾಗೆ ಕೈಯಲ್ಲಿದ್ದ ಹಣನ ಲೆಕ್ಕ ಮಾಡ್ತಾ ಇದ್ಲು. ಲೇ ಚಿನ್ನು, ನೋಡ್ದ ನನ್ನ ಬುದ್ಧಿವಂತಿಕೆನ? ಇವತ್ತು ಒಂದೇ ದಿನದಲ್ಲಿ 10,000 ಸಂಪಾದನೆ ಮಾಡಿದೀವಿ. ಆದಷ್ಟು ಬೇಗ ನಾವು ಕೋಟೀಶ್ವರ ಆಗ್ತೀವಿ.
ಅಮ್ಮೋ, ನೀನು ಎಲ್ಲರನ್ನ ಮೋಸ ಮಾಡಿದೀಯ. ಆ ದೇವ್ರು ನಿನ್ನ ಕ್ಷಮಿಸಲ್ಲ, ನಿನಗೆ ಶಿಕ್ಷೆ ಕೊಡ್ತಾನೆ. ಅದೆಲ್ಲ ನಾನು ನೋಡ್ಕೋತೀನಿ, ಬಾಯಿ ಮುಚ್ಕೊಂಡು ಮಲ್ಕೊಳ್ಳೋ. ಆದ್ರೆ ದೇವ್ರು ನೋಡ್ತಾನೇ ಇದ್ದ. ಅರ್ಧರಾತ್ರಿಯ ಸಮಯದಲ್ಲಿ ಪಕ್ಷಿಗಳ ಊರಿನಲ್ಲಿ ವಿಚಿತ್ರವಾದ ಶಬ್ದ ಕೇಳಿಸ್ತು. ಅಯ್ಯೋ ಅಮ್ಮ, ಹೊಟ್ಟೆ ತುಂಬಾ ನೋವಾಗ್ತಿದೆ. ಟುನಿಯ ಮನೆಯಲ್ಲಿ ಬುಜ್ಜಿಗುಬ್ಬಚ್ಚಿ ಬಾತ್ರೂಮ್ಗೆ ಓಡ್ ಹೋಗ್ತಾ ಇದ್ಲು. ನನ್ನ ಹೊಟ್ಟೆಯಲ್ಲಿ ಯಾರೋ ಬಾಂಬ್ ಹಾಕಿದ ರೀತಿ ಇದೆ. ಆ ಚಿಚ್ಚು ಹತ್ತನೇ ಈ ಬಾಂಬ್ ನ ಹಾಕಿರ್ಬೇಕು. ಹೌದು ಬುಜ್ಜಿ, ಹೊಟ್ಟೆ ಎಲ್ಲ ಉರಿತಾ ಇದೆ. ಯಾಕೆಂದ್ರೆ ಆ ಬಿರಿಯಾನಿ ತುಂಬಾ ಖಾರವಾಗಿತ್ತಲ್ವಾ. ಅವ್ರ ಮನೆಯಲ್ಲಿ ಮಾತ್ರ ಅಲ್ಲ, ಮಹಿ ಹದ್ದು, ಚೋಟಿಗಿಳಿ, ಲೂಸಿ ಪಾರಿವಾಳ ಯಾರೆಲ್ಲ ಚಿಚುಕಾಗೆ ಅಂಗಡಿಗೆ ಹೋಗಿ ಬಿರಿಯಾನಿ ತಿಂದ್ರೋ ಎಲ್ರಿಗೂ ಕೂಡ ಆ ದಿನ ರಾತ್ರಿ ಭಯಂಕರವಾದ ಹೊಟ್ಟೆ ನೋವು. ಚಿಚು ಹಾಕಿದ ಪದಾರ್ಥಗಳೇ ಅದಕ್ಕೆ ಕಾರಣ ಅಂತ ಅವ್ರೆಲ್ರಿಗೂ ಗೊತ್ತು. ಹೀಗಿರುವಾಗ ಮರುದಿನ ಬೆಳಗ್ಗೆ ಪಕ್ಷಿಗಳು ಎಲ್ರೂ ಕೂಡ ತುಂಬಾನು ಕೋಪದಿಂದ ಜಗಳ ಮಾಡೋದಕ್ಕೋಸ್ಕರ ಚಿಚುಕಾಗ್ಯ ಮನೆಯ ಮುಂದ್ಗಡೆ ಹೋಗಿ ನಿಂತ್ಕೊಂಡಿದ್ರು. ಚಿಚ್ಚು, ಮೊದ್ಲು ಮನೆಯಿಂದ ಈಚೆ ಬಾರೆ. ನೀನು ಕೊಟ್ಟ ಬಿರಿಯಾನಿ ತಿಂದು ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿದೀವಿ. ಏನೇ ಮಾಡಿದೀಯಾ? ಚಿಚು ಹೆದರ್ಕೊಂಡೇ ಹೊರಗಡೆ ಬಂದು, ಅಯ್ಯಯ್ಯೋ ಮಗಿ ಅವರೇ, ನಾನು ಚೆನ್ನಾಗಿರುವ ಬಿರಿಯಾನಿನೇ ಕೊಟ್ಟಿದ್ದು. ಇದು ಚಳಿಕಾಲ ಅಲ್ವಾ, ಅದಕ್ಕೆ ಜೀರ್ಣ ಆಗಿಲ್ವೋ ಏನೋ. ಜೀರ್ಣ ಆಗದೆ ಇಲ್ಲದೆ ಅಲ್ಲ, ನೀನೆನ್ನೆ ನಮಗೆ ತಂಗ್ಲನ ಕೊಟ್ಟೆ ಅಲ್ವಾ, ನಮಗೆ ಗೊತ್ತು. ಅನ್ನ ಗಟ್ಟಿಯಾಗಿ ಇತ್ತು. ಒಂದೊಂದು ಚಿಕನ್ ಪೀಸಿಗೆ 50-100 ಅಂತ ತಗೊಂಡು ಅತ್ತೆ, ನೀವು ನಮಗೆ ದೊಡ್ಡ ಮೋಸ ಮಾಡಿದೀರಾ. ಅತ್ತೆ, ನಾವು ಕೊಟ್ಟ ಹಣನ ನಮ್ಗೆ ವಾಪಸ್ ಕೊಡಿ, ಇಲ್ಲದಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಹೌದು, ನಮ್ಮ ಹಣನ ವಾಪಸ್ ಕೊಡು. ಕಾಂಪನ್ಸೇಷನ್ ಕೂಡ ಕೊಡ್ಬೇಕು. ಎಲ್ಲರೂ ಜೊತೆ ಸೇರ್ಕೊಂಡು ಬಂದಿದ್ದಾರೆ. ಚಿನ್ನು ಬಾಗ್ಲಾಕೋ. ಆದ್ರೆ ಚಿನ್ನುಕಾಗಿ ಕೂಡ ಹೊಟ್ಟೆ ನೋವಿಂದ ಕಷ್ಟಪಡ್ತಾ ಇದ್ದ. ನಾನು ಕೂಡ ಬಾಕಿಯಾದ ಬಿರಿಯಾನಿ ತಿಂದೆ. ನನಗೂ ಕೂಡ ತುಂಬಾ ಹೊಟ್ಟೆ ನೋವಾಗ್ತಿದೆ. ನೀವೇನಾದ್ರೂ ಪರಿಹಾರ ಮಾಡಿ. ಚಿಚುಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಎಲ್ರೂ ತುಂಬಾನೇ ಕೋಪದಲ್ಲಿದ್ರು. ಆವಾಗ ಟುನಿಗುಬ್ಬಚ್ಚಿ ಎಲ್ಲರ ಹತ್ರನೋ, ಇಲ್ಲಿ ನೋಡಿ ಫ್ರೆಂಡ್ಸ್, ಯಾರು ಜಗಳ ಮಾಡಬೇಡಿ. ಚಿಚ್ಚು ಮಾಡಿದ್ದು ತಪ್ಪೆ, ಆದ್ರೆ ನಾವು ಅವಳ ಜೊತೆ ಜಗಳ ಮಾಡಿದ್ರೆ ನಮ್ಮ ಆರೋಗ್ಯನೇ ಹಾಳಾಗೋದು. ಇಲ್ಲಿ ನೋಡು ಚಿಚ್ಚು, ನೀನು ನಮ್ಮೆಲ್ಲರಿಗೂ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಬೇಕು. ಇಲ್ಲದಿದ್ರೆ ನಾವ್ ಯಾರು ನಿನ್ನ ಸುಮ್ನೆ ಬಿಡಲ್ಲ. ಚಿಚು ಅಳುತ್ತಾ, ಸರಿ ಚಿಚ್ಚು, ನಾನೇ ಡಾಕ್ಟರ್ನ ಕರೆಸಿ ನಿಮ್ಮೆಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತೀನಿ. ನಿನ್ನೆ ದುಡಿದ ಹಣ ನನ್ನ ಕೈಯಲ್ಲಿದೆ. ಸ್ವಲ್ಪ ಸಮಯದಲ್ಲಿ ಡಾಕ್ಟರ್ ಕುಹು ಬಂದ್ರು. ಎಲ್ರಿಗೂ ಔಷಧಿ ಕೊಟ್ರು. ಆ ಬಿಲ್ಲನ್ನ ನೋಡಿ ಚಿಚುಕಾಗೆಗೆ ತಲೆಯೆಲ್ಲ ತಿರುಗಾಡೋ ತರ ಇತ್ತು. ಎಲ್ಲರಿಗೂ ಸೇರಿ ಬಿಲ್ ಮಾಡಿದ್ದು 10,000 ರೂಪಾಯಿ. ಏನು 10,000ನ ನಾನ್ ಸಂಪಾದನೆ ಮಾಡಿದ್ದೆ. 5,000, ಇನ್ನೊಂದು 5,000ನ ಎಲ್ಲಿಂದ ತರದು? ಎಲ್ಲ ನಮಗ್ ಗೊತ್ತಿಲ್ಲ. ಬೇಗ ಕೂಡ, ಇಲ್ಲದಿದ್ರೆ ನಿನ್ ಮನೇನ ಜಪ್ತಿ ಮಾಡದೆ. ಚಿಚು ಅಳುತ್ತಾ ರೂಮಿಗೆ ಹೋಗಿ ಇಷ್ಟು ದಿನ ಅವಳು ಕೂಡಿಟ್ಟಿದ್ದ ಹಣ, ಅವಳ ಕುತ್ತಿಗೆಯಲ್ಲಿದ್ದ ನೆಕ್ಲೆಸ್ ಎಲ್ಲಾನು ಕುಹುಬಾತುವಿನ ಹತ್ರ ತಗೊಂಡ್ ಬಂದ್ ಕೊಟ್ಲು. ಅವಳ ದುರಾಸೆಯಿಂದ ಈ ದಿನ ಅವಳು ಕೂಡಿಟ್ಟ ಎಲ್ಲ ಹಣನೂ ಖರ್ಚಾಗ್ತಾ ಇತ್ತು. ಆ ದಿನ ಸಂಜೆ ಸಮಯ ಎಲ್ರೂ ಸ್ವಲ್ಪ ಸರಿಯಾದ್ರು. ಎಲ್ರೂ ಚಿಚುನ ನೋಡಿ, ಅತ್ತೆ ಏನಾಯ್ತತ್ತೆ? ₹1 ಬಿರಿಯಾನಿ ಬಿಸ್ನೆಸ್ ಮಾಡಿದ್ರಲ್ವಾ, ಲಾಭ ಬಂತ ಅಥವಾ ನಷ್ಟ ಬಂತ? ಓ ಬುಜ್ಜಿ, ಎಲ್ಲಿಂದ ಲಾಭ ಬಂತು? ನನ್ನ ಕೈಯಿಂದ ನಷ್ಟ ಆಗಿದೆ. ಅತಿ ಆಸೆಗೆ ಅಂತ ಕೆಲಸ ಮಾಡಕ್ ಹೋಗಿ ಇವಾಗ ನನಗೆ ನಷ್ಟನೇ ಬಂದಿದೆ. ಅತಿ ಆಸೆ ಪಡಬಾರ್ದು ಅಂತ ಗೊತ್ತಾಯ್ತು. ಇವಾಗ್ಲಾದ್ರೂ ನಿನಗೆ ಬುದ್ಧಿ ಬಂತಾ? ವ್ಯಾಪಾರ ಅಂದ್ರೆ ನಂಬಿಕೆ ದ್ರೋಹ ಮಾಡಬಾರ್ದು. ಲಾಭ ಬರುತ್ತೆ ಅಂತ ಜನರಿಗೆ ಮೋಸ ಮಾಡಿದ್ರೆ ದೇವ್ರು ಸುಮ್ನೆ ಇರ್ತಾನಾ? ಸರಿ ಆಗಿದ್ದೇನೋ ಆಗಿ ಹೋಯ್ತು. ಇವತ್ತು ತುಂಬಾನೇ ಚಳಿ ಜಾಸ್ತಿ ಇದೆ. ತುನಿ, ಇವತ್ತು ನೀನೇ ಏನಾದ್ರೂ ಸ್ಪೆಷಲ್ ಆದ ಸೂಪ್ ಮಾಡು. ಅದಕ್ಕೆ ಹಣ ಎಲ್ಲ ಚಿಚ್ಚುನೆ ಕೊಡ್ತಾಳೆ. ಅಯ್ಯಯ್ಯೋ, ನನ್ ಜೊತೆ ಇನ್ನೂ ಏನು ಇಲ್ಲ, ಎಲ್ಲರನ್ನ ಬಿಟ್ಬಿಡಿ. ಎಲ್ರೂ ನಗಾಡಿದ್ರು. ಚಿಚುನು ನಗುತ್ತಾ, ಅಯ್ಯಯ್ಯೋ, ಇನ್ ಮುಂದೆ ನಾನು ಬಿರಿಯಾನಿ ವ್ಯಾಪಾರನೇ ಮಾಡೋದಿಲ್ಲ. ನಾಳೆಯಿಂದ ₹1ಗೆ ಬಿಸಿನೀರು ವ್ಯಾಪಾರ ಮಾಡ್ತೀನಿ, ಅದೇ ಸಾಕು. ಅಯ್ಯಯ್ಯೋ ದೇವ್ರೆ, ನಿನ್ನ ಬಿಸಿನೀರು ಕೂಡ ನಮ್ಗೆ ಬೇಕಾಗಿಲ್ಲ. ಹಾಗೆ ಚಿಚುಕಾಗೆಯ ಆ ₹1 ಬಿರಿಯಾನಿ ಅವಳಿಗೆ ಒಂದು ಒಳ್ಳೆ ಪಾಠನ ಕಲ್ಸ್ಕೊಟ್ಟಿತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾರಾದ್ರೂ ತುಂಬಾನೇ ಕಡಿಮೆ ಬೆಲೆಗೆ ಆಹಾರ ಕೊಡ್ತಾ ಇದ್ದಾರೆ ಅಂದ್ರೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದನ್ನ ನಾವು ತಿಳ್ಕೊಳ್ಬೇಕು.